ಈ ಸಣ್ಣ ಟ್ರಿಕ್ ನಿಂದ ಒಂದೇ ಒಂದು ನಿಮಿಷದಲ್ಲಿ ನಿಮ್ಮ ಮೊಬೈಲ್ ಹೇಗಿದೆ ಎನ್ನುವುದನ್ನ ಸಿಂಪಲ್ ಆಗಿ ತಿಳಿದುಕೊಳ್ಳಬಹುದು. ಇದು 100% ಸತ್ಯ. ಹೌದು, ಕೇವಲ ಒಂದೇ ನಿಮಿಷ ಅಂತ ಯೋಚನೆ ಮಾಡಬೇಡಿ. ಹೇಗೆ ಅನ್ನೋದು ಸಂಪೂರ್ಣ ಮಾಹಿತಿ ಈಗ ನಾನು ಕೊಡ್ತೀನಿ. ಇದು ತುಂಬಾ ಜನರ ಸಮಸ್ಯೆ ಆಗಿದೆ. ಮೊಬೈಲ್ ಕಳೆದು ಹೋದ್ರೆ ಏನ್ ಮಾಡ್ಬೇಕು ಅನ್ನೋದು. ಹೌದು, ಕೆಲವರು ಹೊಸ ಮೊಬೈಲ್ ಖರೀದಿ ಮಾಡುವಾಗಲೇ ಇನ್ಶೂರೆನ್ಸ್ ನ ಮೊರೆ ಹೋಗ್ತಾರೆ. ಅದು ಕೂಡ ಕೆಲವೊಮ್ಮೆ ಕ್ಲೇಮ್ ಆಗೋದು ಅನುಮಾನ. ಇನ್ನು ಕೆಲವರು ಪ್ಲೇ ಸ್ಟೋರ್ ನಲ್ಲಿ ಸಿಗುವ ಫೇಕ್ ಆಪ್ ಗಳ ಬಲಿಗೆ ಬಿದ್ದು ಮೊಬೈಲ್ಗೆ ವೈರಸ್ ತುಂಬಿಸಿಕೊಳ್ತಾರೆ. ಆದ್ರೆ ಈಗ ನಾವು ನಿಮ್ಗೋಸ್ಕರ ಬಹಳ ಸುಲಭವಾಗಿ ನೀವು ಪ್ರೀತಿಸುವ ನಿಮ್ಮ ಮೊಬೈಲ್ ಏನಾದ್ರೂ ಕಳೆದು ಹೋದ್ರೆ ಹುಡುಕುವ ಒಂದು ಸುಲಭ ಮಾರ್ಗವನ್ನ ತಿಳಿಸ್ಕೊಡ್ತೀವಿ. ಎಲ್ಲರಿಗೂ ಇರುವ ಇನ್ನೊಂದು ದೊಡ್ಡ ಚಿಂತೆ ಏನಪ್ಪಾ ಅಂದ್ರೆ ಮೊಬೈಲ್ ನಲ್ಲಿರುವ ಡೇಟಾ. ಹೌದು, ಮೊಬೈಲ್ ಕಳೆದು ಹೋದ್ರೆ ಅದರಲ್ಲಿರುವ ಚಿತ್ರಗಳು, ವಿಡಿಯೋಗಳು ದುರುಪಯೋಗ ಆಗುವ ಸಂಭವ ಇರುತ್ತೆ. ಅದಕ್ಕೆಲ್ಲ ಈಗ ಒಂದು ಚಿಕ್ಕ ಪರಿಹಾರ ಸಿಕ್ಕಿದೆ. ಅದೇ android.com/find. ಈ ವೆಬ್ಸೈಟ್ ತೆರೆದು ನೀವು ನಿಮ್ಮ ಜಿಮೇಲ್ ಅಕೌಂಟ್ ಮೂಲಕ ಲಾಗಿನ್ ಆಗ್ಬೇಕಾಗುತ್ತೆ. ಲಾಗಿನ್ ಆದ ಕೂಡಲೇ ನೀವು ಬಳಸುತ್ತಿದ್ದ ಎಲ್ಲಾ ಮೊಬೈಲ್ ಗಳ ಲಿಸ್ಟ್ ತೋರಿಸುತ್ತೆ. ಅಲ್ಲಿ ನೀವು ನಿಮ್ಮ ಹಳೆಯ ಕಳೆದು ಹೋದ ಡಿವೈಸ್ ಅನ್ನ ಆಯ್ಕೆ ಮಾಡಿಕೊಳ್ಳಿ. ನಂತರ ಗೂಗಲ್ ಮ್ಯಾಪ್ ನ ಸಹಾಯದಿಂದ ನಿಮ್ಮ ಕಳೆದು ಹೋದ ಮೊಬೈಲ್ ಎಲ್ಲಿದೆ ಅಂದ್ರೆ ಯಾವ ಸ್ಥಳದಲ್ಲಿ ಅದು ಇದೆ ಎನ್ನುವುದನ್ನ ತಿಳಿದುಕೊಳ್ಳಬಹುದು, ನೋಡಬಹುದು. ಹಾಗೆ ಸೆಟಪ್ ಲಾಕ್ ಅಂಡ್ ಎರೇಸ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಮೊಬೈಲ್ ನಲ್ಲಿರುವ ಡೇಟಾ ಕೂಡ ಇದರ ಮೂಲಕವೇ ಡಿಲೀಟ್ ಕೂಡ ಮಾಡಬಹುದು. ಹಾಗೆಯೇ ನಿಮ್ಮ ಮೊಬೈಲ್ ನಿಮ್ಮ ಮನೆಯಲ್ಲೇ ಕಳೆದು ಹೋಗಿದ್ದಾದ್ರೆ ಈ ವೆಬ್ಸೈಟ್ ನ ಮೂಲಕವೇ ರಿಂಗ್ ಕೂಡ ಮಾಡಬಹುದು. ಈ ಸಣ್ಣ ಟ್ರಿಕ್ ನಿಂದ ಒಂದೇ ಒಂದು ನಿಮಿಷದಲ್ಲಿ ನಿಮ್ಮ ಮೊಬೈಲ್ ಹೇಗಿದೆ ಎಂದು ಸಿಂಪಲ್ ಆಗಿ ತಿಳಿದುಕೊಳ್ಳಬಹುದು. ಇದು 100% ಸತ್ಯ. ನೀವೊಬ್ಬರೇ ಅಲ್ಲ, ನಿಮ್ಮ ಸ್ನೇಹಿತರಿಗೂ ನಿಮ್ಮ ಕುಟುಂಬಕ್ಕೂ ಈ ವಿಡಿಯೋ ಬಗ್ಗೆ ತಿಳಿಸಿ, ಶೇರ್ ಮಾಡಿ. ಹಾಗೆಯೇ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.